ಹಿಂದಿಗೆ ನನ್ನ ಮಗ ಯಾರೋ ಮುಕ್ತಾಯವಾಯಿತು, ಯಾರೋ ಕೊಂದು ಬಿಟ್ಟಿರೋಲ್ಲ. ಇರಲಿ, ಯಾರೇ ಆಗಲಿ ನನ್ನ ಮಗನನ್ನು ಕೊಂದವರು ನನ್ನ ಕೈಗೆ ಸಿಕ್ಕಿದರೆ ಹೊಡೆದು ಬಿಡಬೇಕ. ಇರಲಿ, ಆಹಾ ನರವಾಸನೆ, ನರವಾಸನೆ. ಇಲ್ಲಿ ಯಾರೋ ನರವಹಿಸ ಇವರೇ ನನ್ನ ಮಗನ ಕೊಂದಿರಬಹುದು. ಆಹಾ ಆಹಾ ಎಂತ ಎಂತ ಸುಂದರಾಂಗಿ. ಈ ಸುಂದರಾಂಗಿ ಯಾರಾಗಿರಬಹುದು? ಈ ಸುಂದರಾಂಗನ ಸ್ವರೂಪ ನೋಡಿ ನನ್ನ ಶರೀರ ಹಾಕಿದ ಬಾಯಿತಲ್ಲ. ಏನಾದ್ರೂ ಮಾಡಿ ಈ ಸುಂದರನ್ನು ಒರಿಸಲೇಬೇಕು. ಓಹೋ ಕಟೋ ನೀಟುಗಾರ, ಓಹೋ ಕಟೋ ನೀಟುಗಾರ, ಬೆದರೇ ಬಂದಿದೆ ಶಿವನು ಚಂದ್ರ. ನಾನೇ ನನ್ನ ಪತಿಯ ಮಾಡಿ ನಾನು ಈ ರೂಪಿನಿಂದ ಹೋದರೆ ನನ್ನನ್ನು ಒಲಿಸುವುದೇ. ಆದ್ದರಿಂದ 16 ವರ್ಷದ ಶ್ಯಾಮ ಸುಂದರಿಯ ರೂಪವನ್ನು ತಾಳಿ ಬಂದು ಇವತ್ತು
ಇದ್ದಲ್ಲಿ ಈ ಜನ್ಮವೂ ವ್ಯರ್ಥವಲ್ಲವೇ? ಹಾಗಲಿ ಹತ್ತಿರ ಹೋಗಿ ಮಾತನಾಡಿಸುವೆ. ಎಲೆ ಸುಂದರಾಂಗನೇ, ಓ ಪ್ರಿಯ ಸುಂದರಾಂಗ, ಇತ್ತ ಬಾ. ನಾನು ಮನ್ಮಥನಿಂದ ದಕ್ಷನಾಗಿ ಬಂದಿರುವನು. ನನ್ನನ್ನು ಒರೆಸು, ಇಲ್ಲಿ ಬಾ. ನೀನು ಯಾರೆಂಬುದನ್ನು ತಿಳಿದು ಸ್ವಲ್ಪ ದೂರನಿತ್ತು ಮಾತನಾಡ. ಓಹೋ, ಯಾರೆಂಬುದನ್ನು ತಿಳಿಸಿದರೆ ಒರೆಸುವನೋ ಇಲ್ಲವೋ? ಹಾಗಲಿ ಕೇಳುವೆನು. ಎಲೆ ಸುಂದರಾಂಗನೇ, ನಾನು ಯಾರೆಂಬುದನ್ನು ಹೇಳಿದರೆ ಒರೆಸುವುದಿಲ್ಲವೇ? ನೀನು ಯಾರೆಂಬುದನ್ನು ತಿಳಿಸು ಮೊದಲು, ಅನಂತರ ಒರೆಸುವೆಯಾ? ಹಾಗೆ ತಿಳಿಸುವೆನು. ನಾನು ಲಂಕಾಧಿಪತಿಯಾದ ರಾವಣ ತಂಗಿ. ನನ್ನ ಹೆಸರು ನಗ ನಗ ಸೂರ್ಪನಗ ಎಂದು ಕರೆಯುವರು. ನೀನು ರಕ್ಕಸಿಯೋ? ರಕ್ಕಸಿಯಾದರೇನು ಒರೆಸಬಾರದೆ? ಹಾಗೆ ಕಾಣುವನೇನು ನಾನು? ರಕ್ಕಸಿ, ದೂರ ನಿಂತು ಮಾತಾಡ. ನೀನು ನನ್ನನ್ನು ಮೋಚಿಸಬಹುದೇ? ಪ್ರಿಯ, ದೂರ ನಿಂತು ಮಾತನಾಡಿದರೆ ಕೆಲಸವಾಗುವುದೇ? ಪ್ರಿಯ, ನಾನು ಮನ್ಮಥನಿಂದ ದಹಿತಳಾಗಿ ಬಂದಿದ್ದರು. ನನ್ನನ್ನು ಒರೆಸು. ಹಾಗಾದರೆ ನನ್ನ ತಮ್ಮನಾದ ಲಕ್ಷ್ಮಣನು ಬಲಾಬಲಾದಿಗಳನ್ನು ತರಲು ಹೋಗಿರುವುದು. ನೀನು ಆತನ ಬಳಿಗೆ ಹೋಗು, ನಿನ್ನನ್ನು ಒರೆಸು. ನೀನು ಒರೆಸುವುದಿಲ್ಲವೇ? ಇಲ್ಲ, ಆತನ ಬಳಿಗೆ ಹೋಗು. ಏತಕ್ಕೆ ಒರೆಸುವುದಿಲ್ಲ? ಸುಂದರ, ಭಯಪಡಬೇಡ. ಇಲ್ಲಿ ಇವರು ರಕ್ಕಸಿ ಅಂತ ಭಯಪಡಬೇಡ. ನೀನು ಏಕಪತಿ ರಥಸ್ಥನೇ. ಹಾಗಾದರೆ